ಎಲ್ಲರಿಗೂ ನಮಸ್ತೆ. ಇವತ್ತೊಂದ್ ದಿವಸ ನಾವು ಚನ್ನಪಟ್ಟಣ ತಾಲೂಕು ವಿರೂಪಾಕ್ಷಿಪುರ ಗ್ರಾಮದಲ್ಲಿದ್ದೀನಿ. ಬಂಡೂರಮ್ಮನ್ ಕೆರೆ ಸಿ.ಪಿ. ಯೋಗೇಶ್ವರ್ ಗೆದ್ದಿದ್ಮೇಲೆ ನಮ್ ಚನ್ನಪಟ್ಟಣ MLA ಆದ್ರೂನು ಇವು ಕೆರೆ ಎಲ್ಲ ಖಾಲಿಯಾಗಿದೆ. ಇದುವರೆಗೂ ಇದಕ್ಕೆ ನೀರ್ ಬಿಡೋ ವ್ಯವಸ್ಥೆನ ಮಾಡ್ತಾ ಇಲ್ಲ. ಏನ್ಕೆ ಅಂತ ಗೊತ್ತಿಲ್ಲ. ಮತ್ತೆ ಗ್ರಾಮಸ್ಥರಿದ್ರೆ ಕೇಳೋಣ ಬನ್ನಿ. ಗೆದ್ದಾಗ ಕೊಟ್ಟಂತ ಮಾತು ಇವತ್ತು ಅವರು ನಡ್ಕೊಳ್ತಾ ಇಲ್ಲ. ಸರ್ ನಮಸ್ತೆ, ನಿಮ್ ಹೆಸರು? ನಿಂಗೇಗೌಡ. ಸರ್, ಇದು ಕೆರೆ ಎಲ್ಲ ಖಾಲಿಯಾಗಿದೆ, ನೀರಿನ್ನು ಬಿಡೋ ವ್ಯವಸ್ಥೆ ಮಾಡಿಲ್ಲ. ಇದ್ರ ಬಗ್ಗೆ ಏನ್ ಹೇಳ್ತೀರಾ? ರೈತರು ತುಂಬಾ ತೊಂದರೆ ಆಗ್ತಿದೆ ಅಂತ ಹೇಳ್ತಿದ್ದೀರಾ, ಏನ್ ಹೇಳಕ್ ಇಷ್ಟಪಡ್ತೀರಾ? ಈ ವರ್ಷ ಮಳೆಗಾಲ ಕಮ್ಮಿ ಇರೋದ್ರಿಂದ ಕೆರೆಯಲ್ಲಿ ನೀರಿಲ್ಲ. ದನ ಕರ ಸಾಕೋಕೆ ಭಾರಿ ತೊಂದರೆ ಆಗದೆ, ಜನಗಳಿಗೆ ಭಾರಿ ಕಷ್ಟ ಆಗೋದೆ. ಈ ಕೆರೆಗೆ ನೀರ್ ಬಿಟ್ರೆ ನಮ್ಮ ವಿರೂಪಾಕ್ಷಿಪುರ ಒಂದೇ ಅಲ್ಲ, ಅಮ್ಮಳ್ಳಿ, ಪಾಂಡುಪುರ, ಕನ್ನಿದೊಡ್ಡಿ, ಸಿದ್ದೇಗೌಡ ದೊಡ್ಡಿ, ವರ್ಗರಹಳ್ಳಿ, ಆಮೇಲೆ ಹಿರುಚಂದ್ರ ಇಷ್ಟೂರು ಬದುಕತ್ತವೆ ಈ ಬಂಡೂರು ಕೆರೆ ನೀರ್ ಇರೋದ್ರಿಂದ. ಇಷ್ಟೂರು ಬೋರ್ಗಳಿಗೂ ಕೂಡ ಅಂತರ್ಜಲ ಕೂಡ ಹೆಚ್ಚದೆ. ಈಗ ಅಂತರ್ಜಲ ಇಲ್ದಾನೆ ಎಷ್ಟೋ ಜನ ನೀರು ನಿಂತೋಗಿ ಬೋರ್ಗಳಲ್ಲಿ ನೀರ್ ನಿಂತೋಗಿ ನಿಲ್ಸಿಬಿಟ್ಟವ್ರೆ ಆಲ್ರೆಡಿ. ಈಗ ದನ ಕರುಗಳಿಗೆ ಭಾರಿ ತೊಂದರೆ ಆಗಿ ಈಗ ಗಿಡಮಳ ಈ ಕೆರೆಲೆಲ್ಲ ಬಿಟ್ಕೊಂಡ್ ಮೇಯಿಸ್ತಾವ್ರೆ. ನೋಡಿ ಅಲ್ಲಿ ಮೇವಿಲ್ದಾನೆ ತಂದೆ ಮೇಯಿಸ್ತಾವ್ರೆ. ಈಗ ನೀರ್ ಬಿಟ್ರೆ ಅವ್ರಿಗೆ ಹೊಸಿ ಅನುಕೂಲನೂ ಆಯ್ತದೆ, ಮತ್ತೆ ದನ ಕರುಗಳಿಗೂ ಹೊಸಿ ಅನುಕೂಲ. ಮತ್ತೆ ಇನ್ನೊಬ್ರು ಇದಾರೆ, ಬನ್ನಿ ಮಾತಾಡ್ಸೋಣ ಅವ್ರನ್ನ. ನಿಮ್ಮ ಹೆಸರು? ಉಮೇಶ್ ಅಂತ. ಯೋಗೇಶ್ವರ್ ಅವರು ಚನ್ನಪಟ್ಟಣ ತಾಲೂಕಲ್ಲಿ ಎಷ್ಟು ಕೆರೆ ಅವೆಲ್ಲ ತುಂಬಿಸವ್ರ ಈಗ ಆಲ್ರೆಡಿ. ಅದ್ ಯಾಕೋ ನಮ್ಮೂರ್ ಕೆರೆಗೆ ಮಾತ್ರ ಅವರು ಮನ್ಸೇ ಕೊಡ್ತಲ್ಲ. ಏಕೆ ಏನು ಅಂತ ನಮಗೂ ಗೊತ್ತಿಲ್ಲ. ಆದ್ರೆ ದಯಮಾಡಿ ಮುಂದಿನ ದಿನಗಳಲ್ಲಿ ನಮ್ ಕೆರೆಗೆ ನೀರ್ ಬಿಟ್ಟು ನಮ್ ಕೆರೆನ ನೀರ್ ತುಂಬಿಸ್ಬೇಕು ಅಂತೆಲ್ಲ ಅವ್ರಲ್ಲಿ ಮನವಿ ಮಾಡ್ಕೊತೀನಿ. ಏಕೆಂದ್ರೆ ಆಲ್ಮೋಸ್ಟ್ ಇಲ್ಲಿ ಅಂತರ್ಜಲ ನಮ್ದು ಎಲ್ಲ ಗುಡ್ಡೆಗಾಡು ಪ್ರದೇಶ ಆಗ್ಲಾಗಿ ಇಲ್ಲಿ ಅಂತರ್ಜಲ ಕುಸ್ತೋಗಿದೆ. ಈ ಕೆರೆಗೆ ನೀರ್ ತುಂಬಲಾಗಿ ಇಲ್ಲಿ ಸುತ್ತಮುತ್ತ ಹಳ್ಳಿ ಒಂದ್ 10 ಹಳ್ಳಿಗೆ ಅನುಕೂಲ ಆಯ್ತದೆ. ಅವ್ರ ಯಾಕೋ ಈ ಕಡೆ ಮನ್ಸೇ ಕೊಡ್ತಾ ಇಲ್ಲ. ಯಾಕೆ ಏನು ಅಂತಾನು ನಮಗ್ ಗೊತ್ತಾಯ್ತಾ ಇಲ್ಲ. ಅವರೇ ಬಂದು ಕೆರೆ ಹತ್ರ ರೈತರು ಕರ್ಸಿ ಅವರೇ ಹೇಳ್ಬೋದು, ಹೇಳಿದ್ರು ಒಳ್ಳೇದು. ಈತ ಬಿಡ್ತಾ ಇಲ್ಲ ಕಣಪ್ಪ, ಈ ತರ ನಿಮ್ ಕೆರೆ ಸಮಸ್ಯೆ ಆಯ್ತದೆ ಬಿಟ್ರಿ ಅಂತ ಬೇಕಾದ್ರೆ ಹೇಳಿದ್ರೆ ನಾವು ಸುಮ್ನೆ ಇರ್ಬೋದು. ಆದ್ರೆ ಏನು ಹೇಳ್ತಾ ಇಲ್ಲ. ಎಲ್ಲಾ ಕೆರೆ ಚನ್ನಪಟ್ಟಣದಾಗ ಆಲ್ಮೋಸ್ಟ್ ಎಲ್ಲಾ ಊರಲ್ಲಿ ಕೆರೆ ಇರೋಕೆಲ್ಲ ನೀರ್ ತುಂಬಿಸ್ತಾರೆ. ಅದಕ್ಕೆ ನಮ್ಮೂರ್ ಕೆರೆಗೆ ಮಾತ್ರ ಅವ್ರು ಮನ್ಸೇ ಕೊಡ್ತಲ್ಲ. ಯಾಕೆ ಅಂತ ನಮಗ್ ಗೊತ್ತಿಲ್ಲ. ದಯಮಾಡಿ ನಮ್ಮೂರ್ ಕೆರೆಗೂ ನೀರ್ ಬಿಡ್ಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತೀನಿ. ಮತ್ತೆ ಈ ಗ್ರಾಮದಲ್ಲಿ ಸುತ್ತಮುತ್ತ ಗ್ರಾಮದಲ್ಲಿ ಆನೆಗಳ ದಾಳಿ ತುಂಬಾ ಜಾಸ್ತಿ ಆಗಿದೆ. ರೈತರು ಏನೇ ಒಂದು ಬೆಳೆ ಬೆಳೆದ್ರು ಅನ್ನೋದು ತುಂಬಾ ನಾಶ ಮಾಡ್ತಿದೆ. ಅದ್ರ ಬಗ್ಗೆ ಏನ್ ಹೇಳ್ತಾರೆ ಬನ್ನಿ ಕೇಳೋಣ. ನಿಮ್ಮ ಹೆಸರು? ಸರ್ ನಿಖಿಲ್ ಅನ್ಬಿಡು. ಏನ್ ಹೇಳಕ್ ಇಷ್ಟಪಡ್ತೀರಾ ಆನೆ ದಾಳಿ ಬಗ್ಗೆ? ಸರ್, ಆನೆ ದಾಳಿ ಅಂದ್ರೆ ಇಲ್ಲಿ 1000 ಎಕರೆ ಗದ್ದೆ, ಭತ್ತ, ರಾಗಿ, ಜೋಳ ಎಲ್ಲಾನು ಬೆಳೀತಾ ಇದ್ರು. ಈಗ 5 ವರ್ಷ 6 ವರ್ಷದಿಂದ ಆನೆ ದಾಳಿಯಿಂದಾಗಿ ಒಬ್ರು ₹1 ರಾಗಿನೇ ಆಗ್ಲಿ ಭತ್ತನೇ ಆಗ್ಲಿ ಏನು ಬೆಳಿಕಾಯ್ತಲ್ಲ. ಇನ್ನೇನಂದ್ರೆ ತೆಂಗುನ್ ಸೊಸಿನೂ ಬಿಡ್ತಾ ಇಲ್ಲ, ಎಲ್ಲಾನು ಕಿತ್ತಾಗ್ತದ ಬಂದ್ರೆ. ಏನು ಈಗ ಇಲ್ಲಿ ಏರಿ ಕೆಳಗೆ ಒಂದ್ 500-600 ಎಕರೆ ಗದ್ದೆ ಆಯ್ತಿತ್ತು. 1 ಎಕರೆ 1 ಕಾಳು ಭತ್ತ ಬೆಳಿತಾ ಇಲ್ಲ, 1 ಬಾಳೆ ಬೆಳಿಕಾಯ್ತಲ್ಲ. ಕಬ್ಬ್ ಬೆಳಿತಿದ್ರು, ಕಬ್ನು ಬಿಟ್ಬಿಟ್ರು. ಬಾಳೆ ಅಂತ ಕೇಳಲೇಬೇಡಿ, ಭತ್ತ ರಾಗಿ ಅಂತ ಏನು ಆಯ್ತಾ ಇಲ್ಲ. ಏನಾರ ಒಂದು ಪರಿಹಾರ ಮಾಡಿದ್ರೆ ಎಲ್ಲ ಫಾರೆಸ್ಟ್ ಏರಿಯಾ ಇವರು ಅರಣ್ಯ ಸಚಿವರಾಗಿದ್ರು, ಆಗ್ಲೂ ಏನು ಮಾಡೋಕ್ಕಾಗಲಿಲ್ಲ ಅವರು. ಈಗ ಶಾಸಕರಾಗವ್ರು ಚನ್ನಪಟ್ಟಣದಿಂದ. ಈಗ ಬಂದು ಏನು ರೈತರ ಕರ್ಸಿ ಏನು ಕಷ್ಟ ಸುಖ ವಿಚಾರಿಸೋಣ ಏನಿಲ್ಲ. ಬಂದ್ರು, ಆಶ್ವಾಸನೆ ಕೊಟ್ರು. ಎಲೆಕ್ಷನ್ಗಿಂತ ಮುಂಚೆ ಚೆನ್ನಾಗ್ ಬಂದು ಆಶ್ವಾಸನೆ ಮಾತ್ರ ಚೆನ್ನಾಗ್ ಕೊಟ್ರು. ಈಗ ₹1 ಕೆಲಸ ಮಾಡ್ತಾ ಇಲ್ಲ. ಏನಂದ್ರೆ ತೋರ್ಸ್ಪಡಿಕೆ ಏನಾರು ಹೋಗ್ ಬರೋ ರೋಡ್ಗಳಲ್ಲಿ ಕಾಣಿಸೋ ತರ ಒಂದ್ ಸ್ವಲ್ಪ ಅಲ್ಪ ಸ್ವಲ್ಪ ಮಾಡ್ತಾ ಇರ್ಬೋದು. ಈ ರೂರಲ್ ಪ್ಲೇಸ್ಗಳಲ್ಲಿ ಆಗ್ಲಿ ಹಳ್ಳಿ ಕಡೆ ಆಗ್ಲಿ ಏನಂತ ಅಭಿವೃದ್ಧಿ ಕೆಲಸಗಳು ನಡೀತಾ ಇಲ್ಲ ಇನ್ನೂನು. ಏನ್ಕೆ ಅಂತ ಏನು ಗೊತ್ತಾಯ್ತಾ ಇಲ್ಲ. ಬಂದು ಏನ್ ಈ ತರ ಪ್ರಾಬ್ಲಮ್ ಆಗಿದೆ, ಇಲ್ಲ ಹಳ್ಳಿ ಜನಗಳನ್ನಾರ ಕರ್ಸಿ ಯಾವ್ದಾರ ಒಂದ್ ಸಭೆನಾರು ಮಾಡಿ ಏನ್ ಪ್ರಾಬ್ಲಮ್ ಆಗಿದೆ ಹೇಳಿದ್ರೆ ಏನಾರು ಒಂದು ನಾವು ಏನಾರು ಒಂದ್ ತಿಳ್ಕೊಬಹುದು. ಏನ್ ಕೇಳಿದ್ರು ಏನು ಇಲ್ಲ, ಏನು ಉತ್ತರ ಕೊಡಲ್ಲ, ಬರಲ್ಲ, ಏನು ಮಾಡ್ತಾ ಇಲ್ಲ. ಈಗ ಈ ಕೆರೆನೂ ಹಂಗೆ ಆಗಿದೆ. ಇಲ್ಲಿ ಸಿಂಗಲಾಜಪುರ ಕೆರೆ ತುಂಬೋದು ನಮ್ ಕೆರೆಗೆ ನೀರ್ ಬರುತ್ತೆ. ಡೈರೆಕ್ಟ್ ಪೈಪ್ ಲೈನ್ ಮಾಡಿದ್ರೆ ಅಲ್ಲೆಲ್ಲೋ ಬಳಸ್ಕೊಂಡು ತಗೊಂಡೋದ್ರು. ಇಲ್ಲೂ ಒಂದ್ ಪೈಪ್ ಲೈನ್ ಮಾಡಿದ್ರೆ ಆರಾಮಾಗಿ ಈಸಿಯಾಗಿ ಈ ಕೆರೆಗೂ ನೀರ್ ಲಿಫ್ಟ್ ಮಾಡ್ಬೋದಾಯ್ತು. ಈಗ ಅಲ್ಲಿಗೆ ಲಿಫ್ಟ್ ಮಾಡಿ ಅಲ್ಲಿಂದ ಇಲ್ಲಿ ತುಂಬಿಸ್ಬೇಕು, ಆ ಕೆಲಸನೂ ಮಾಡ್ತಾ ಇಲ್ಲ. ಆ ಕೆರೆಗೆ ತುಂಬಿಸಿದ್ರು ಒಂದ್ ಮುಕ್ಕಾಲ್ ಇನ್ನೊಂದ್ ಅರ್ಧ ಅಡಿ ಕೋಡಿ ಬರೋ ಲೆವೆಲ್ ಬಂದು ನೀರ್ ನಿಲ್ಸ್ತಾವ್ರೆ. ಏನ್ಕೆ ಅಂತ ಯಾರಿಗೂ ಹೇಳ್ತಾ ಇಲ್ಲ ಇಲ್ಲಿ ಇನ್ನು ಬಂದು. ಸರ್, ಆನೆ ದಾಳಿಯಿಂದ ರಾಗಿ ಆಗಿರ್ಬೋದು, ಭತ್ತ ಆಗಿರ್ಬೋದು, ಮತ್ತೆ ಬಾಳೆ ಆಗಿರ್ಬೋದು, ಇದನ್ನ ಆನೆ ತುಳಿತದಿಂದ ನಷ್ಟ ಆಗಿರೋ ರೈತರಿಗೆ ಅರಣ್ಯ ಅಧಿಕಾರಿಗಳು ಸರಿಯಾದ ರೀತಿಯಲ್ಲಿ ಸ್ಪಂದಿಸ್ತಿದಾರ? ಅದಕ್ಕಾಗಿರುವಂತೆ ನಷ್ಟನ ಕಟ್ಕೊಡ್ತಾ ಇದಾರ? ಸರ್, ಈ ಪರಿಹಾರ ಬಂದು 2-3 ವರ್ಷ ಆಗೋದೆ. ರೋಸತ್ ಹೋಗೋ ರೈತರುಗಳು ಮಾತ್ರ ಇಲ್ಲಿ ತಗೋಗಿ ಅರ್ಜಿ ಕೊಡಿ ಅಂತಾರೆ. ಅರ್ಜಿ ಕೊಟ್ರೆ ಅದ್ ಬರೋದು ಈಗ ₹200 ಬೆಳೆಗೆ ₹10 ₹20 ಕೊಡ್ತೀನಿ ಅಂದ್ರೆ ಯಾವ ರೈತರು ತಾನೇ ಮುಂದೆ ಬರ್ತಾರೆ ಹೋಗಿ ಕೊಡಕ್ಕೆ? ಅದಕ್ಕೆ ಆಗುವಂತ ಪರಿಹಾರದ ಬೆಲೆ ಕೊಟ್ಟಿರ್ತಾನೆ ರೈತರುಗಳು ಹೋಗಿ ಅಲ್ಲಿ. ಇಲ್ಲ ನಮ್ಗೆ ಏನಾರು ಒಂದ್ ಪರಿಹಾರ ಬರ್ತದೆ ಅನ್ಬಿಟ್ಟು ಗೌರ್ಮೆಂಟ್ ಮೇಲೆ ನಂಬಿಕೆ ಇದ್ದಿ ತಗೋ ಅರ್ಜಿ ಕೊಡ್ತಾರೆ. ಅಲ್ಲಿ ಬರೋದು ₹100 ಬೆಳೆಗೆ ನಾನು ₹10 ಕೊಡ್ತೀನಿ ಅಂದ್ರೆ ಯಾರು ಹೋಗ್ತಾರೆ? ಇಲ್ಲಿಂದ ಖರ್ಚು ಮಾಡ್ಕೊ ಹೋಗಿರೋ ಖರ್ಚಿನ ದುಡ್ಡು ಬರಲ್ವಲ್ಲ, ಯಾರು ಹೋಗ್ತಾ ಇಲ್ಲ. ಹಂಗಾಗಿ
ನೋಡಿದ್ರಲ್ಲ ಸ್ನೇಹಿತರೆ, ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಾಗಿರ್ಬೋದು, ನಮ್ಮ ಚನ್ನಪಟ್ಟಣ ಶಾಸಕರಾದ MLA CP ಯೋಗೇಶ್ವರ್ ಆಗಿರ್ಬೋದು, ಸರಿಯಾದ ರೀತಿಯಲ್ಲಿ ಕ್ರಮ ತಗೊಂಡು ಅರಣ್ಯ ಅಧಿಕಾರಿಗಳಿಗೆ ತಿಳಿಸ್ಬೇಕು. ಮತ್ತೆ ಈ ಕೆರೆಗೆ ನೀರ್ ಬಿಡುವಂತೆ ವ್ಯವಸ್ಥೆಯನ್ನ ಆದಷ್ಟು ಬೇಗ ಮಾಡ್ಕೊಡ್ಬೇಕು. ನಮ್ಮ ರೈತರಿಗೆ ಜೀವನಕ್ಕೆ ಏನಪ್ಪಾ ಅಂದ್ರೆ, ಇಲ್ಲ ರೇಷ್ಮೆ ಆಗಿರ್ಬೋದು, ಇಲ್ಲ ಹಸುಗಳಾಗಿರ್ಬೋದು, ಈ ಹಸುಗಳಿಗೆ ನೀರ್ ಬೇಕು ಅಂದ್ರೆ ಕೆರೆಯಲ್ಲಿ ನೀರಿದ್ರೆ ಬಾವಿಗಳಿಗೆ ಅಂತರ್ಜಲ ಬರ್ಬೋದು, ಇಲ್ಲ ಬೋರ್ಗಳಿಗೆ ಅಂತರ್ಜಲ ಇಂದ ಏನು ನೀರ್ ತಗೊಂಡು ಮತ್ತೆ ರೇಷ್ಮೆ ಬೆಳೆಯಕ್ಕೆ ಎಲ್ಲ ತುಂಬಾ ಅನುಕೂಲ ಆಗುತ್ತೆ. ಇದಕ್ಕೆ ಆದಷ್ಟು ಬೇಗ ಕ್ರಮ ತಗೊಳ್ಬೇಕು ಅಂತ ಮನವಿ. ಇದೇ ರೀತಿ ಸುದ್ದಿಗಾಗಿ ನೋಡ್ತಾ ಇರಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬೆಳೆದ